ಮಕ್ಕಳಲ್ಲಿ ಜ್ವರ ಬಂದಾಗ ಸಡನ್ನಾಗಿ ಕೈಕಾಲು ಜರ್ಕ್ ಆಗಿ ಕಣ್ಣುಗಳು ನೆಟ್ಟಗೇರಿ ಬಾಯಿಂದ ನೊರೆ ಬರ್ಬೋದು. ಇದು ವೆರಿ ಡೇಂಜರಾ ಅಥವಾ ಒಂದು ಸರಿ ಬಂದರೆ ಇದು ಲೈಫ್ ಪೂರ್ತಿ ಇರುತ್ತಾ? ಪೋಷಕರು ಮಾಡೋ ಒಂದು ದೊಡ್ಡ ತಪ್ಪು. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಶಿಶು ಮತ್ತು ಮಕ್ಕಳ ವೈದ್ಯ. ಇವತ್ತಿನ ಈ ವಿಡಿಯೋದಲ್ಲಿ ಜ್ವರದಲ್ಲಿ ಬರುವಂಥ ಪಿಡ್ಸ್ ಎಷ್ಟು ಕಾಮನ್ನು, ಯಾಕೆ ಬರುತ್ತದೆ, ಬಂದಾಗ ಪೋಷಕರು ಏನು ಮಾಡಬೇಕು, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪೋಷಕರು ಯಾವ ತಪ್ಪನ್ನು ಮಾಡ್ತಾ ಇದ್ದೀರಾ, ಆ ತಪ್ಪು ಯಾವುದು, ಮನೆಯಲ್ಲಿ ಒಂದು ವೇಳೆ ಪಿಡ್ಸ್ ಬಂದರೆ ಏನು ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಮೊದಲನೇದಾಗಿ ಫ್ಯಾಬ್ರಲ್ ಸೀಜರ್ ಅಂದರೆ ಏನು? ಜ್ವರದ ಪಿಡ್ಸ್. ಇದು ಸಾಮಾನ್ಯವಾಗಿ 6 ತಿಂಗಳಿಂದ 6 ವರ್ಷದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣುವ ಒಂದು ಸಮಸ್ಯೆ. ಮಕ್ಕಳಲ್ಲಿ ಜ್ವರ, ಟೆಂಪ್ರೇಚರ್ ಜಾಸ್ತಿ ಆದಾಗ ಅದ್ರ ಜೊತೆಯಾಗಿ ಬರುವಂಥ ಸೀಜರ್ಸ್, ಪಿಡ್ಸ್ಗೆ ನಾವು ಫ್ಯಾಬ್ರಲ್ ಸೀಜರ್ ಲಕ್ಷಣಗಳು ನೋಡಿ ನೀವು ಇದು ಪಿಡ್ಸಾ ಅಥವಾ ಅಲ್ವಾ ಅನ್ನೋದು. ಮಗುವಿನಲ್ಲಿ ಫೀವರ್ ಇದ್ದು ಸಡನ್ ಆಗಿ ಮಗುವಿನ ಕೈ ಕಾಲು ಜರ್ಕ್ ಹೊಡೆಯೋಕ್ಕೆ ಶುರು ಮಾಡುತ್ತೆ, ಕಣ್ಣುಗಳು ನೆಟ್ಟಗೆ ಇರುತ್ತೆ, ಬಾಯಿಂದ ನೊರೆ ಬರ್ಬೋದು. ಪಿಡ್ಸ್ 1ರಿಂದ 2 ನಿಮಿಷದ್ದು ಪಿಡ್ಸ್ ಹೋದ ತಕ್ಷಣ ಮಗು ನಿದ್ರೆಗೆ ಜಾರೋದು, ಈ ಥರ ಲಕ್ಷಣಗಳು ಇದ್ದರೆ ಇದಕ್ಕೆ ಪಿಡ್ಸ್ ಫ್ಯಾಬ್ರಲ್ ಸೀಜರ್ಸ್. ಈ ಒಂದು ಏಜ್ ಗ್ರೂಪಲ್ಲಿ ಕಾಣಿಸುತ್ತೆ ಅಂದ್ರೆ 6 months to 6 years. ಬಿಕಾಸ್ ಈ ಏಜ್ ಗ್ರೂಪಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರ್ತೈತಿ, ಮಗುವಿನ ಬ್ರೈನ್ ಇನ್ನೂ ಮೆಚೂರ್ ಇರದೇ ಕಾರಣ ಫೀವರ್ ಬಂದಾಗ ಬೇರೆ ಎಕ್ಸೈಟೇಷನ್, ಮಗುವಿನ ಬ್ರೈನಲ್ಲಿರುವ ನ್ಯೂರಾನ್ಸ್ಗಳು ಎಕ್ಸೈಟ್ ಆಗಿ ಅವು ಸಡನ್ನಾಗಿ ಎಕ್ಸೈಟಬಲ್ ಆಗ್ತವೆ. ಸೊ ಅವಾಗ ಈ ಜರ್ಕ್ ಹೊಡೆಯುತ್ತೆ. ಈ ಫ್ಯಾಬ್ರಲ್ ಸೀಜರ್ ಅನ್ನೋದು ಮಗುವಿನಲ್ಲಿ ಜ್ವರ ಇದ್ದಾಗೆ ಮಾತ್ರ ಸೀಜರ್ ಬರುತ್ತೆ. ಸೊ ಜ್ವರ ಅಂದ್ರೇನು, ಯಾವ ಟೆಂಪರೇಚರ್ ಮೇಲೆ ಹೋದರೆ ಫ್ಯಾಬ್ರಲ್ ಸೀಜರ್ ಬರುತ್ತೆ, ಸೊ ಜ್ವರವನ್ನು ಅಳೆಯೋದು ಹೇಗೆ, ಈ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾವ ಪೇರೆಂಟ್ಸ್ ನೋಡಿಲ್ಲ ಈ ವಿಡಿಯೋನ ಮೊದಲು ನೋಡಿ. ಸೊ ಲೆಟ್ಸ್ ಕಮ್. ಸೊ ಸಿಂಪಲ್ ಸೀಜರ್ ಅಂದ್ರೆ ಏನು ಗೊತ್ತಾಯಿತು, ಯಾವ ಏಜಲ್ಲಿ ಇದು ಬರುತ್ತೆ, ಯಾಕೆ ಬರುತ್ತೆ ಅಂತ ಗೊತ್ತು. ಸೊ ಯಾವ ಲಕ್ಷಣಗಳನ್ನು ನೋಡಿದಾಗ ಸಡನ್ ಆಗಿ ಇಮ್ಮಿಡಿಯೇಟ್ಲಿ ಹಾಸ್ಪಿಟಲೈಸ್ ಆಗಬೇಕು ಅಥವಾ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕಂದ್ರೆ ಈ ಸಿಂಪಲ್ ಫ್ಯಾಬ್ರಲ್ ಸೀಜರ್ 6 ತಿಂಗಳ ಒಳಗೆ ಅಥವಾ 6 ವರ್ಷದ ಮೇಲೆ ಪಟ್ಟ ಮಗು ಇದ್ದಲ್ಲಿ, ಒಂದೇ ಸೀಜರ್ ದಿನದಲ್ಲಿ 2 ಬಾರಿ ಆತಂದ್ರೆ ಅಥವಾ ಸೀಜರ್ ಕಂಟಿನ್ಯೂ 15 ನಿಮಿಷ ಮೇಲ್ಪಟ್ಟು ಕಂಟಿನ್ಯೂ ಆಗ್ತಾಯಿದೆ ಅಂದರೆ, ಸೀಜರ್ ಜೊತೆ ಅಂದರೆ ಪಿಡ್ಸ್ ಜೊತೆ ಮಗು ವಾಂತಿ ಮಾಡ್ತಾಯಿದೆ ಅಥವಾ ಇನ್ನೇನೋ ಅಬ್ನಾರ್ಮಲ್ ಸೈನ್ಸ್ ನೋಡಿದ್ರೆ, ಸೀಜರ್ ಜೊತೆ ಮಗು ಡೆವಲಪ್ಮೆಂಟ್ ಡಿಲೇ ಇದ್ದು ಅಥವಾ ಸೀಜರ್ ಅಂದರೆ ಪಿಡ್ಸ್ ಏನಾದರೂ ಬರೀ ಒಂದು ಕೈ ಅಥವಾ ಒಂದು ಕಾಲು ಒಂದು ಸೈಡ್ ಏನಾದರೂ ಜರ್ಕ್ ಹೊಡಿತಾ ಇದೆ ಅಂದ್ರೆ, ಇವೇನಾದರೂ ಸಿಂಪ್ಟಮ್ಸ್ಗಳು ಇದ್ದಲ್ಲಿ ನೀವು ತಕ್ಷಣ ಹಾಸ್ಪಿಟಲ್ಲಿ. ಸೊ ಒಂದು ವೇಳೆ ನಿಮ್ಮ ಮಗು 6ರಿಂದ 6 ವರ್ಷ ಆಗಿದ್ದು ಡೆವಲಪ್ಮೆಂಟಲ್ಲಿ ನಾರ್ಮಲ್ ಇದೆ, ಯಾವುದೇ ಇನ್ಫೆಕ್ಷನ್ ಇಲ್ಲ, ಓನ್ಲಿ ಹೈ ಗ್ರೇಡ್ ಫೀವರ್ ಬಂದಾಗ, ಈ ಸೀಜರ್ ಅಥವಾ ಈ ಪಿಡ್ಸ್ ಬಂದಾಗ ಪೋಷಕರು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಮೊದಲು ಹೇಳ್ತೀನಿ. ಸೊ ಈ ಥರ ಪಿಡ್ಸ್ ಬಂದಾಗ ಪೋಷಕರು ಗಾಬರಿಗೊಳ್ಳೋದು ಸಾಮಾನ್ಯ. ಗಾಬರಿಗೊಂಡು ಭಯಪಟ್ಟು ಪಿಡ್ಸ್ ಬಂದಾಗ ಮಗುವಿನ ಬಾಯಲ್ಲಿ ಚಮಚವನ್ನು ಇಡೋದು ಅಥವಾ ಬಾಯಲ್ಲಿ ಏನಾದರೂ ಔಷಧವನ್ನು ತುರ್ಕೋದು, ಕೈ ಕಾಲನ್ನು ಕಟ್ಟೋದಾಗಿರ್ಬೋದು ಅಥವಾ ನೀರನ್ನು ಸುರಿಯೋದಾಗಬಹುದು. ಈ ತಪ್ಪನ್ನು ಮಾಡಲೇಬೇಡಿ. ಏನು ಮಾಡಬೇಕು ಅನ್ನೋದನ್ನು, 6 ವರ್ಷದಿಂದ 2 ವರ್ಷ ಮಗು ಆಡ್ತಾ ಇರ್ತೈತೆ ಅಥವಾ ಏನೋ ಅಳ್ತಾ ಇರ್ತೈತೆ, ಸಡನ್ನಾಗಿ ಫೀವರ್ 2 ದಿವಸದಿಂದ ಬಂದಿರ್ತೈತಿ ಅಥವಾ ಅವತ್ತು ವ್ಯಾಕ್ಸಿನೇಷನ್ ಕೊಟ್ಟಿರ್ಬೋದು. ಸೊ ಇದೇ ಕಾರಣಕ್ಕೆ ಫೀವರ್ ಬಂದಿರ್ತೈತಿ. ಸೊ ಮಗು ಆಡ್ತಾ ಸಡನ್ನಾಗಿ ಸೀಜರ್ ಸ್ಟಾರ್ಟ್ ಆಗಿದೆ, ಪಿಡ್ ಸ್ಟಾರ್ಟ್ ಆಗಿದೆ. ಮಗು ಬೆಡ್ ಮೇಲೆ ಇರಲಿ ಅಥವಾ ನೆಲದ ಮೇಲೆ ಇರಲಿ, ಫಸ್ಟ್ ಒಂದು ಬದಿಯಲ್ಲಿ ಮಲಗಿಸಿ. ಸೊ ಮಗುವಿನ ಬಾಯಲ್ಲಿ ಏನು ಇಡೋ ಅವಶ್ಯಕತೆ ಇಲ್ಲ. ನೊರೆ ಬಂದರೆ ಜಸ್ಟ್ ಕ್ಲೀನ್ ಇಟ್. ಮಗುವಿನ ಪೊಸಿಷನ್ ಕರೆಕ್ಟಾಗಿದ್ದೆ, ಬಟ್ಟೆ ಏನಾದರೂ ಬಿಗಿದ್ರೆ ಸಡಿಲ ಮಾಡಿ. ಸೊ ನಿಮಗೆ ಒಂದು ಡಾಕ್ಟ್ರು ಒಂದು ವೇಳೆ ಮಿಡೋಝೋಲ್ ನೇಸಲ್ ಸ್ಪ್ರೇ ಏನಾದರೂ ಕೊಟ್ಟಿದ್ರೆ ಅದನ್ನು ಸ್ಪ್ರೇ ಮಾಡಬೇಕು. ಡಿಪೆಂಡ್ಸ್ ಆನ್ ಬೇಬೀಸ್ ವೇಟ್ ಆ್ಯಂಡ್ ಡೋಸೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡೋಸೇಜನ್ನು ನಿಗದಿಪಡಿಸಿಕೊಂಡು ಒಂದು ವೇಳೆ ಸೀಸರ್ ಬಂದಾಗ ಮಗುವಿನ 2 ಬದಿಯಲ್ಲಿ ಸ್ಪ್ರೇ ಮಾಡಬೇಕು. ಸೊ ಇದು ಮ್ಯಾನೇಜ್ಮೆಂಟ್. ಒಂದು ವೇಳೆ ಮಗು ಸ್ಟಾಪ್ ಆಗಿ ಸೀಸರ್ ವಿತಿನ್ 1 to 2 minutes ಸ್ಟಾಪ್ ಆಗಿ ಮಗು ಒಂದು 10 ನಿಮಿಷದಿಂದ ಅರ್ಧ ಗಂಟೆ ಮಲಗಿಕೊಂಡು ಆಮೇಲೆ ಹೇಳುತ್ತೆ. ಸೊ ಪಿಡ್ಸ್ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ ಮಿತ್ಸ್ ಬಗ್ಗೆ ಮಾತಾಡೋಣ.
ಸೊ ಇದು ಸಿಂಪಲ್ ಪ್ಯಾಬ್ರಲ್ ಸೀಜರ್, ಇದು ಎಪಿಲೆಪ್ಸಿ ಅಲ್ಲ. ಇದು ಮಗುವಿನ ಯಾವುದೇ ಒಂದು ಬ್ರೈನ್ ಅಬ್ನಾರ್ಮಲಿಟಿ ಅಥವಾ IQ ಕಡಿಮೆ ಮಾಡುವುದಿಲ್ಲ. ಒಂದು ವೇಳೆ ಸಿಂಪಲ್ ಪ್ಯಾಬ್ರಲ್ ಸೀಜರ್ ಅಂತ ಡಯಾಗ್ನೋಸ್ ಆತಂದ್ರೆ ಇದಕ್ಕೆ ಯಾವುದೇ ಮೆಡಿಕೇಷನ್ಸ್ ಲೈಫ್ ಪೂರ್ತಿ ಬೇಕಿಲ್ಲ. ಒಂದು ವೇಳೆ ಡಾಕ್ಟರ್ ಕನ್ಸಲ್ಟ್ ಮಾಡಿದರೆ, ಡಾಕ್ಟರ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದರೆ ಜಸ್ಟ್ ಟೆಂಪ್ರರಿ ಮೆಡಿಕೇಷನ್ ಇರುತ್ತೆ. ಅಥವಾ ಇದು ಮತ್ತೆ ಮರಳಿ ಬರ್ಬೋದಾ? ಎಸ್, 30% ಮಕ್ಕಳಲ್ಲಿ ಮತ್ತೆ ಮರಳಿ ಬರ್ಬೋದು. ಒಂದು ವೇಳೆ ಮಗುವಿನ ತಂದೆ ತಾಯಿ ಇಲ್ಲೂ ಕೂಡ ಸಿಂಪಲ್ ಪ್ಯಾಬ್ರಲ್ ಸೀಜರ್ ಇದ್ದು ಅಥವಾ ಅವರ ಸಿಬ್ಲಿಂಗ್ಸ್ ಏನಾದರೂ ಅಫೆಕ್ಟ್ ಇದ್ದರೆ ಇದು ಮತ್ತೆ ಬರ್ಬೋದು. ಇಲ್ಲ ಅಂದ್ರೆ ಇಟ್ಸ್ ಅಫ್ಕೋರ್ಸ್ ಒಂದು ವೇಳೆ ಬಂದರೂ ಕೂಡ 6 ಮಂತ್ 6 ಇಯರ್ ಒಳಗೂ ಮಾತ್ರ ಇರೋದೈತೆ. ಆಮೇಲೆ ಇದು ತಂತನ ರಿಸಲ್ವ್. ಸೊ ಪೋಷಕರಿಗೊಂದು ಲಾಸ್ಟ್ ಮೆಸೇಜ್ ಏನಪ್ಪ ಅಂದ್ರೆ, ಸಿಂಪಲ್ ಪ್ಯಾಬ್ರಲ್ ಸೀಜರ್ ಅಂದರೆ ಜ್ವರದ ಪಿಟ್ಸ್ ಅನ್ನೋದು ಸಾಮಾನ್ಯ. 6 ತಿಂಗಳಿಂದ 6 ವರ್ಷದ ಒಳಗಿನ ಮಗುವಿಗೆ ಯಾವ ಮಗುವಿನಲ್ಲಿ ಜ್ವರ ಬಂದಾಗ ಈ ಪಿಟ್ಸ್ ಬರುತ್ತೆ. ಪಿಟ್ಸ್ ಬಂದಾಗ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿದ್ದೇನೆ. ಸೊ ಇನ್ನು ಪ್ರಿವೆಂಟ್ ಮಾಡೋದು ಏನಪ್ಪ ಅಂದ್ರೆ, ಯಾವಾಗ ಜ್ವರ ಬರುತ್ತೆ, ಜ್ವರ ಇದೇನಾ ಅಂತ ನಿಗದಿಪಡಿಸ್ಕೊಳ್ಳಿ. ಡಿಜಿಟಲ್ ಥರ್ಮೋಮೀಟರ್ನ ಇಟ್ಟು ಸೊ ಜ್ವರ ಬಂದಿದೆ ಅಂದ್ರೆ ಪ್ಯಾರಾಸಿಟಮಾಲ್ ಕೊಡಬೇಕು. ಎಷ್ಟು ಡೋಸೇಜ್ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಗಂಟೆ ಅಂತರವಾಗಿ ಕೊಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ವೇಳೆ ಜ್ವರ ಏನಾದರೂ 102 ಡಿಗ್ರಿ ಅಥವಾ 104 ಡಿಗ್ರಿ ಇತ್ತಂದರೆ ಟೆಪಿಡ್ ಸ್ಪಾಂಜಿಂಗ್ ಮಾಡೋದು ಹೇಗೆ, ಟೆಪಿಡ್ ಸ್ಪಾಂಜಿಂಗ್ ಮೆಥಡ್ಸ್ ಏನನ್ನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಹೇಳಿದ್ದೀನಿ. ಸೊ ಆ ವಿಡಿಯೋವನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡಿ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನೀವು ಸಿಂಪಲ್ ಪ್ಯಾಬ್ರಲ್ ಸೀಜರ್ ಅಂದರೆ ಏನನ್ನು ಗೊತ್ತಾಯಿತು, ಯಾವಾಗ ಬರುತ್ತೆ ಅಂದರೆ ಗೊತ್ತಾಯಿತು, ಯಾಕೆ ಬರುತ್ತೆ, ಬಂದ ಮೇಲೆ ಏನನ್ನು ಮಾಡಬಾರ್ದು, ಪೋಷಕರು ಏನನ್ನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ, ಅಂದರೆ ಲೈಕ್ ಮಾಡಿ. ಇದೇ ಥರ ಬೇರೆ ವಿಡಿಯೋಗಳು ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.